ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವಿಭಕ್ತಿ ಪ್ರತ್ಯಯದ ಮುಂದಿನ ಭಾಗ. ಇಲ್ಲಿ ಸಹ, ಸಾ, ತತ್, ಏಷಃ, ಏಷಾ, ಏತತ್, ಕಹ, ಕಾ, ಕಿಂ ಈ ಶಬ್ದ ರೂಪಗಳನ್ನ ವಿವರಣೆಯನ್ನ ನೋಡೋಣ. ಇಲ್ಲಿ ಸಹ ಅಂದರೆ ಅವನು, ಸಾ ಅಂದರೆ ಅವಳು, ತತ್ ಎಂದರೆ ಅದು ನಪುಂಸಕಲಿಂಗದಲ್ಲಿ, ಏಷಃ ಪುಲ್ಲಿಂಗ, ಏಷಾ ಸ್ತ್ರೀಲಿಂಗ, ಏತತ್ ನಪುಂಸಕಲಿಂಗ, ಏಷಃ ಎಂದರೆ ಇವನು, ಏಷಾ ಇವಳು, ಏತತ್ ಇದು. ಕಹ, ಕಾ, ಕಿಂ ಇವುಗಳು ಯಾರು ಎನ್ನುವಂತಹ ಒಂದು ಶಬ್ದಕ್ಕೆ ಮೂರು ಲಿಂಗಗಳಲ್ಲಿ ಬೇರೆ ಬೇರೆಯಾಗಿ ರೂಪಗಳು ಇರ್ತವೆ. ಇಲ್ಲಿ ಈ ಶಬ್ದ ರೂಪವನ್ನ ನಾವು ಬಾಯ್ಪಾಠ ಮಾಡಬೇಕಾಗಿರುವುದು ಅತ್ಯಂತ ಅಗತ್ಯ. ಯಾಕೆಂದ್ರೆ ಕನ್ನಡದಲ್ಲಾದ್ರೆ ಮೊದಲನೇ ಪ್ರಥಮ ವಿಭಕ್ತಿಯಲ್ಲಿ ಮಾತ್ರ ನಾವು ಸಹ, ಸಾ, ತತ್ ಅಂದ್ರೆ ಅವನು ರಾಮ, ಅವಳು ಸೀತಾ, ಅದು ಪುಸ್ತಕ ಅಂತ ಹೇಳ್ಬಹುದು. ಆದ್ರೆ ಕೆಲವೊಂದು ಶಬ್ದಗಳು ಆ ರಾಮನನ್ನು, ಆ ಸೀತೆಯನ್ನು ಅಂತ ಈ ರೀತಿ ದ್ವಿತೀಯ ವಿಭಕ್ತಿಗಳಲ್ಲೆಲ್ಲ ಬಂದಾಗ ನಾವು ಎಲ್ಲಾ ಲಿಂಗಗಳಲ್ಲೂ ಒಂದೇ ಶಬ್ದವನ್ನ ಉಪಯೋಗಿಸ್ತೇವೆ ಕನ್ನಡದಲ್ಲೇ. ಆದ್ರೆ ಅಂತಹ ರಾಮನ, ಆ ರಾಮನ ಹೆಂಡತಿ ಸೀತೆ, ಆ ರೀತಿ ಬಂದಾಗ ಒಂದೇ ಶಬ್ದ ಆ ಅಥವಾ ಅಂತಹ ಇವುಗಳು ಅವ್ಯವಗಳನ್ನು ಉಪಯೋಗಿಸ್ತೇವೆ. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ. ವಿಭಕ್ತಿ ಪ್ರತ್ಯಯಗಳಿಗೆ ಅನುಗುಣವಾಗಿ ಈ ಸರ್ವನಾಮ, ಸಂಸ್ಕೃತದಲ್ಲಿ ಸರ್ವನಾಮ ಅಲ್ಲ ಇದು, ಈ ಶಬ್ದಗಳ ಒಂದು ಅವನು, ಅವನನ್ನು, ಅವಳನ್ನು ವಿಷಯಗಳು ಚೇಂಜ್ ಆಗ್ತಾ ಹೋಗ್ತದೆ. ಆದ್ದರಿಂದ ಇವುಗಳನ್ನ ನಾವು ಬಾಯ್ಪಾಠ ಮಾಡಬೇಕಾಗಿರುವುದು ಅಗತ್ಯವಾಗಿದೆ. ಹಾಗೆ ಯಾರು ಎನ್ನುವುದು ಕನ್ನಡದಲ್ಲಿ ಅವನು ಯಾರು, ಅವಳು ಯಾರು, ಅಥವಾ ಅವನು ಯಾರಿಂದ ಪಡೆದನೋ, ಅಲ್ಲಿ ಎಲ್ಲಾ ಲಿಂಗಗಳಿಗೆ ಯಾರು ಎನ್ನುವಂತಹ ಶಬ್ದ ಅಥವಾ ಯಾರಿಂದ, ಯಾರನ್ನು ಎನ್ನುವಂತಹ ಶಬ್ದ ಸಮವಾಗಿ ಇರ್ತದೆ. ಆದರೆ ಸಂಸ್ಕೃತದಲ್ಲಿ ಇದು ಪ್ರತಿಯೊಂದು ಲಿಂಗಗಳಿಗೂ ಈ ಶಬ್ದ ರೂಪಗಳು ಬದಲಾಗ್ತಾ ಹೋಗ್ತದೆ. ಆದ್ದರಿಂದ ಇವುಗಳನ್ನ ಬಾಯ್ಪಾಠ ಮಾಡಬೇಕು. ಈಗ ಮೊದಲನೆಯದಾಗಿ ಸಹ. ಇದು ಸಹ ಎನ್ನುವುದು ಪ್ರಥಮ ವಿಭಕ್ತಿ ಏಕವಚನದಲ್ಲಿರುವುದು. ಇದರ ಪ್ರಾತಿಪದಿಕ ರೂಪ ತದ್ ಶಬ್ದ. ಈ ಮೂರದ್ದು ಸಹ, ಸಾ, ತತ್ ಮೂರರ ಪ್ರಾತಿಪದಿಕ ರೂಪ ತದ್ ಎನ್ನುವಂಥದ್ದು ಅವನು ಎನ್ನುವಂತಹ ಅರ್ಥವನ್ನ ಕೊಡುತ್ತದೆ. ಇಲ್ಲಿ ಸಹ. ಸಹ ತೌ ತೇ ತಂ ತೌ ತಾನ್ ತೇನ ತಾಭ್ಯಾಂ ತೈಹಿ ತಸ್ಮೈ ತಾಭ್ಯಾಂ ತೇಭ್ಯಃ ತಸ್ಮಾತ್ ತಾಭ್ಯಾಂ ತೇಭ್ಯಃ ತಸ್ಯ ತಯೋಃ ತೇಷಾಂ ತಸ್ಮಿನ್ ತಯೋಃ ತೇಷು. ಇನ್ನೊಂದ್ಸಲ ಹೇಳೋಣ. ಸಹ ತೌ ತೇ ತಂ ತೌ ತಾನ್ ತೇನ ತಾಭ್ಯಾಂ ತೈಹಿ ತಸ್ಮೈ ತಾಭ್ಯಾಂ ತೇಭ್ಯಃ ತಸ್ಮಾತ್ ತಾಭ್ಯಾಂ ತೇಭ್ಯಃ ತಸ್ಯ ತಯೋಃ ತೇಷಾಂ ತಸ್ಮಿನ್ ತಯೋಃ ತೇಷು. ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಳ್ಳೋದಾದ್ರೆ, ಸಹ ರಾಮಃ, ತೌ ರಾಮಲಕ್ಷ್ಮಣೌ, ತೇ ಬಾಲಕಾಃ ಅವರೆಲ್ಲರೂ ಬಾಲಕರು, ತಂ ರಾಮಂ, ತಂ ರಾಮಂ ನಮಾಮಿ. ಅಲ್ಲಿ ತಸ್ಮೈ ಬಂದಾಗ ನಮಃ ಬರುತ್ತೆ, ನಮಃ ಬಂದಾಗ ತಸ್ಮೈ ಬರುತ್ತೆ, ನಮಾಮಿ ಬಂದಾಗ ತಂ ಬರುತ್ತೆ. ಅಲ್ಲಿ ಅವನನ್ನು, ರಾಮನನ್ನು ನಮಿಸುತ್ತೇನೆ, ಅಂತಹ ರಾಮನನ್ನು ನಮಿಸುತ್ತೇನೆ, ತಂ ರಾಮಂ ನಮಾಮಿ. ಹಾಗೆ ತಸ್ಮೈ, ಇದು ತುಂಬಾ, ತಸ್ಮೈ ಶ್ರೀ ಗುರವೇ ನಮಃ, ಅಂತಹ ಗುರುವಿಗೆ, ಗುರು ಬ್ರಹ್ಮ, ಗುರುವಿನ ಎಲ್ಲ ವರ್ಣನೆಯನ್ನು ಮಾಡಿ ಕೊನೆಗೆ ಅಂತಹ ಗುರುವನ್ನು ನಮಸ್ಕರಿಸುತ್ತೇನೆ, ಗುರುವಿಗೆ ನಮಸ್ಕರಿಸುತ್ತೇನೆ. ಅಲ್ಲಿ ತಸ್ಮೈ ಶ್ರೀ ಗುರವೇ ನಮಃ, ನಮಃ ಅಂದ್ರೆ ನಮಸ್ಕಾರ ಅಂತ ಬರ್ತದೆ ಅಲ್ಲಿ. ಅದೇ ರೀತಿ ತಸ್ಮಾತ್ ಬಾಲಕಾತ್ ಪುಸ್ತಕಂ ಸ್ವೀಕರೋಮಿ, ಆ ಬಾಲಕನಿಂದ ಪುಸ್ತಕವನ್ನು ಸ್ವೀಕರಿಸ್ತೇನೆ, ಈ ರೀತಿಯಾಗಿ ಬರ್ತದೆ. ತಸ್ಮಿನ್ ದೇಶೇ, ಆ ದೇಶದಲ್ಲಿ. ಇದು ದಕಾರ ಅಂತ ಪುಲ್ಲಿಂಗ ತದ್ ಶಬ್ದದ ಒಂದು ಶಬ್ದ ರೂಪ. ಸಹ ತೌ ತೇ ತಂ ತೌ ತಾನ್ ತೇನ ತಾಭ್ಯಾಂ ತೈಹಿ ತಸ್ಮೈ ತಾಭ್ಯಾಂ ತೇಭ್ಯಃ ತಸ್ಮಾತ್ ತಾಭ್ಯಾಂ ತೇಭ್ಯಃ
ತಸ್ಯ ತಯೋಃ ತೇಷಾಂ ತಸ್ಮಿನ್ ತಯೋಃ ತೇಷು. ಮುಂದೆ ದಕಾರ ಅಂತ ಸ್ತ್ರೀಲಿಂಗ ತದ್ ಶಬ್ದ ಅವಳು. ಇದು ಪ್ರಾತಿಪದಿಕ ರೂಪ ಒಂದೇ, ಇವುಗಳು ಲಿಂಗದಲ್ಲಿ ಬೇರೆ ಬೇರೆ ಆಗ್ತವೆ. ಪುಲ್ಲಿಂಗದಲ್ಲಿ ಒಂದು ರೂಪ, ಸ್ತ್ರೀಲಿಂಗದಲ್ಲಿ ಒಂದು ರೂಪ, ನಪುಂಸಕಲಿಂಗದಲ್ಲಿ ಒಂದು ರೂಪ. ಹಾಗೆ ಇಲ್ಲಿ ಸಾ ತೇ ತಾಹ ತಾಂ ತೇ ತಾಹ ತಯಾ ತಾಭ್ಯಾಂ ತಾಭಿಃ ತಸ್ಯೈ ತಾಭ್ಯಾಂ ತಾಭ್ಯಃ ತಸ್ಯಾಹ ತಾಭ್ಯಾಂ ತಾಭ್ಯಃ ತಸ್ಯಾಹ ತಯೋಃ ತಾಸಾಂ ತಸ್ಯಾಂ ತಯೋಃ ತಾಸು. ಸಾ ತೇ ತಾಹ ತಾಂ ತೇ ತಾಹ ತಯಾ ತಾಭ್ಯಾಂ ತಾಭಿಃ ತಸ್ಯೈ ತಾಭ್ಯಾಂ ತಾಭ್ಯಃ ತಸ್ಯಾಹ ತಾಭ್ಯಾಂ ತಾಭ್ಯಃ ತಸ್ಯಾಹ ತಯೋಃ ತಾಸಾಂ ತಸ್ಯಾಂ ತಯೋಃ ತಾಸು. ಅವಳು ಸೀತಾ, ಸಾ ಸೀತಾ. ತಾಹ ಬಾಲಿಕಾಹ, ಅವರೆಲ್ಲರೂ ಹುಡುಗಿಯರು. ಇಲ್ಲಿ ನಮಗೆ ರಾಮ ಶಬ್ದ ಗೊತ್ತಿದ್ರೆ, ಬಾಯ್ಪಾಠ ಬಂದಿದ್ರೆ ಸಹ ಶಬ್ದವನ್ನು ನಾವು ಈಸಿಯಾಗಿ ಕಲಿಬಹುದು. ಹಾಗೆ ಸೀತಾ ಶಬ್ದ, ಆಕಾರ ಅಂತ ಸ್ತ್ರೀಲಿಂಗ ಸೀತಾ ಶಬ್ದ ಬಾಯ್ಪಾಠವಿದ್ರೆ ಆಲ್ರೆಡಿ, ಇಲ್ಲಿ ಸಾ ತೇ ತಾಹ ಇವುಗಳನ್ನು ನಾವು ಬಾಯ್ಪಾಠ ಮಾಡಲಿಕ್ಕೆ ಸುಲಭವಾಗ್ತದೆ. ಉದಾಹರಣೆಗೆ ಸೀತಾ ಸೀತೆ ಸೀತಾಹ, ಅಲ್ಲಿ ಸೀತೆಯ ತೃತೀಯದಲ್ಲಿ ಸೀತೆಯ ಸೀತಾಭ್ಯಾಂ ಸೀತಾಭಿಃ ಸೀತಾಯೈ ಸೀತಾಭ್ಯಾಂ ಸೀತಾಭ್ಯಃ, ಈ ರೀತಿ ಒಂದೇ ರೂಪದಲ್ಲಿ ಸ್ವಲ್ಪ ಹತ್ತಿರದಲ್ಲೇ ಇರ್ತದೆ, ಆದ್ದರಿಂದ ಸುಲಭವಾಗಿ ಕಲಿಬಹುದು. ಇನ್ನೊಂದ್ಸಲ ಇದನ್ನ ನೋಡೋಣ. ಸಾ ತೇ ತಾಹ ತಾಂ ತೇ ತಾಹ ತಯಾ ತಾಭ್ಯಾಂ ತಾಭಿಃ ತಸ್ಯೈ ತಾಭ್ಯಾಂ ತಾಭ್ಯಃ ತಸ್ಯಾಹ ತಾಭ್ಯಾಂ ತಾಭ್ಯಃ ತಸ್ಯಾಹ ತಯೋಃ ತಾಸಾಂ ತಸ್ಯಾಂ ತಯೋಃ ತಾಸು. ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ಳದಿದ್ರೆ ಅಲ್ಲಿ ರಾಮ ಶಬ್ದದ ಸಹ ಶಬ್ದದಲ್ಲಿ ತಸ್ಮೈ ಶ್ರೀ ಗುರವೇ ನಮಃ ಅಂತ ಬಂತು. ಅದೇ ನಾವು ಲಕ್ಷ್ಮಿ ಸರಸ್ವತಿಗೆ ಹೇಳ್ಬೇಕಾದ್ರೆ ಅಲ್ಲಿ ತಸ್ಯೈ ಸರಸ್ವತ್ಯೈ ನಮಃ, ಅಲ್ಲಿ ತಸ್ಮೈ ಬರಲ್ಲ. ಅಲ್ಲಿ ಆ ಅನ್ನುವಂಥದ್ದು, ಅಂತಹ ಎನ್ನುವಂತಹ ಅರ್ಥವನ್ನೇ ಕೊಡ್ತಾ ಇದೆ ನಮಗೆ ಕನ್ನಡದಲ್ಲಿ. ಆದರೆ ಅದು ಸಂಸ್ಕೃತದಲ್ಲಿ ಶಬ್ದ ರೂಪ ತೆಗೆದುಕೊಳ್ಬೇಕಂದ್ರೆ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಬೇರೆ ಬೇರೆ ಇರುತ್ತದೆ. ಸಾ ತೇ ತಾಹ ತಾಂ ತೇ ತಾಹ ತಯಾ ತಾಭ್ಯಾಂ ತಾಭಿಃ ತಸ್ಯೈ ತಾಭ್ಯಾಂ ತಾಭ್ಯಃ ತಸ್ಯಾಹ ತಾಭ್ಯಾಂ ತಾಭ್ಯಃ ತಸ್ಯಾಹ ತಯೋಃ ತಾಸಾಂ ತಸ್ಯಾಂ ತಯೋಃ ತಾಸು. ಇಲ್ಲಿ ಇವುಗಳಲ್ಲೆಲ್ಲ ಸಂಬೋಧನಕ್ಕೆ ಯಾವುದೇ ಒಂದು ರೂಪ ಇರಲ್ಲ. ಅಲ್ಲಿ ಮುಂದೆ ದಕಾರ ಅಂತ ನಪುಂಸಕಲಿಂಗ ತದ್ ಶಬ್ದ ಅಂದ್ರೆ ಅದು. ನಪುಂಸಕಲಿಂಗ ರೂಪದಲ್ಲಿರುವಂತಹ ಯಾವುದೇ ಶಬ್ದವನ್ನ ನಾವು ಉಪಯೋಗಿಸಿದ್ರು ಅದಕ್ಕೆ ಸರ್ವನಾಮವಾಗಿ ಅಥವಾ ಅದು ಅಂತಹ ಇವುಗಳನ್ನೆಲ್ಲ ಉಪಯೋಗಿಸ್ಬೇಕಂದ್ರೆ ಈ ಶಬ್ದಗಳನ್ನ ತತ್ ಶಬ್ದದ ಒಂದು ಶಬ್ದ ರೂಪವನ್ನೇ ಉಪಯೋಗಿಸ್ಬೇಕಾಗ್ತದೆ. ತತ್ ತೇ ತಾನಿ ತತ್ ತೇ ತಾನಿ ತೇನ ತಾಭ್ಯಾಂ ತೈಃ ತಸ್ಮೈ ತಾಭ್ಯಾಂ ತೇಭ್ಯಃ ತಸ್ಮಾತ್ ತಾಭ್ಯಾಂ ತೇಭ್ಯಃ ತಸ್ಯ ತಯೋಃ ತೇಷಾಂ ತಸ್ಮಿನ್ ತಯೋಃ ತೇಷು. ಇಲ್ಲಿ ಗಮನಿಸಿದ್ರೆ ಮೊದಲ ಎರಡು ಪ್ರಥಮ ಹಾಗೂ ದ್ವಿತೀಯ ವಿಭಕ್ತಿಯ ರೂಪಗಳು ಒಂದೇ ಇದೆ. ಮೂರು ವಚನಗಳಲ್ಲಿ ಒಂದೇ ಇದೆ ಅಲ್ಲಿ ತತ್ ತೇ ತಾನಿ ಅಂತ. ಹಾಗೆ ತೃತೀಯ ವಿಭಕ್ತಿಯಿಂದ ಸಪ್ತಮಿಯ ತನಕ ಪುಲ್ಲಿಂಗದಲ್ಲಿ ಯಾವ ಶಬ್ದ ರೂಪ ಸಹ ಶಬ್ದಕ್ಕೆ ಯಾವ ರೂಪಗಳಿತ್ತಲ್ಲ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಆದ್ರಿಂದ ನಪುಂಸಕ ಪುಲ್ಲಿಂಗ ಶಬ್ದ ರೂಪ ನಮಗೆ ಗೊತ್ತಾದ್ರೆ ಸಹ ಅದು ಬಾಯ್ಪಟವಾದ್ರೆ ತತ್ ತೇ ತಾನಿ ಈ ತತ್ ಶಬ್ದದ ವಿಭಕ್ತಿ ಪ್ರತ್ಯಯಗಳನ್ನ ಸುಲಭವಾಗಿ ಕಲಿಬಹುದು. ಇಲ್ಲಿ ತತ್ ಫಲಂ ತಾನಿ ಪುಸ್ತಕಾನಿ ಆ ಪುಸ್ತಕಗಳು. ಹಾಗೆ ದ್ವಿತೀಯ ವಿಭಕ್ತಿಯಲ್ಲೂ ಹಾಗೆ ಆಗ್ತದೆ. ತತ್ ಫಲಂ ಫಲಂ ಫಲೇ ಫಲಾನಿ ಅದು ಹಾಗೆ ಮೊದಲ ಎರಡು ವಿಭಕ್ತಿಗಳಲ್ಲಿ ಮೂರು ವಚನಗಳಲ್ಲೂ ಒಂದೇ ರೂಪದಲ್ಲಿ ಇರ್ತದೆ ಅಲ್ಲಿ. ಹಾಗೆ ಇಲ್ಲೂ ಸಹ ತತ್ ತೇ ತಾನಿ ತತ್ ತೇ ತಾನಿ ನಮಗೆ ಸೆಂಟೆನ್ಸ್ ಅಲ್ಲಿ ಬಂದಾಗ ವಾಕ್ಯದಲ್ಲಿ ಬಂದಾಗ ಹೇಗೆ ನಾವು ಅದನ್ನ ಅರ್ಥ ಮಾಡಿಕೊಳ್ಳೋದು ಅಂದ್ರೆ ಯಾವ ಸಿನಾರಿಯೋ ಇದೆ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥವನ್ನ ಮಾಡಬೇಕು. ಅದರ ಕ್ರಿಯಾಪದವನ್ನ ನೋಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ತೃತೀಯ ವಿಭಕ್ತಿಯಿಂದ ಸಪ್ತಮಿಯ ತನಕ ಪುಲ್ಲಿಂಗದ ಸಹ ಶಬ್ದದ ಶಬ್ದ ರೂಪಗಳೇ ಇಲ್ಲಿ ಇದೆ.
ಮುಂದೆ ದಕಾರ ಅಂತ ಪುಲ್ಲಿಂಗ ಏತದ್ ಶಬ್ದ. ಇಷ್ಟರವರೆಗೆ ಸಹ, ಸಾ, ತತ್ ಅನ್ನುವಂಥದ್ದು ಅವನು, ದೂರದಲ್ಲಿ ಕಾಣಿಸುವಂಥದ್ದು, ದೂರದಲ್ಲಿರುವಂತಹ ವಸ್ತುವಿಗೆ ಹೇಳ್ತಾ ಇದ್ದೀವಿ. ಇಲ್ಲಿ ಏತದ್ ಇವನು, ಏಷಃ ಏತೌ ಏತೆ, ಏತಂ ಏತೌ ಏತಾನ್, ಏತೇನ ಏತಾಭ್ಯಾಂ ಏತೈಃ, ಏತಸ್ಮೈ ಏತಾಭ್ಯಾಂ ಏತೇಭ್ಯಃ, ಏತಸ್ಮಾತ್ ಏತಾಭ್ಯಾಂ ಏತೇಭ್ಯಃ, ಏತಸ್ಯ ಏತಯೋಃ ಏತೇಷಾಂ, ಏತಸ್ಮಿನ್ ಏತಯೋಃ ಏತೇಷು. ಸಹ, ಸಾ, ತತ್ ಈ ಶಬ್ದ ರೂಪಗಳು ನಮಗೆ ಬಾಯ್ಪಾಠವಾದರೆ ಏತದ್, ಏಷಃ, ಏಷಾ, ಏತತ್ ಈ ಶಬ್ದ ರೂಪಗಳನ್ನ ನಾವು ಸುಲಭವಾಗಿ ಕಲಿಬಹುದು. ಹೇಗೆ ಅಂದ್ರೆ ಅಲ್ಲಿ ಸಹ, ಏಷಃ, ತೌ, ಏತೌ, ಇಲ್ಲಿ ಸಹ ಶಬ್ದ ರೂಪದ ಎಲ್ಲಾ ಕಡೆಗಳಲ್ಲೂ ಪ್ರಾರಂಭದಲ್ಲಿ ಎ ಅಂತ ಹಾಕಿದರೆ ಆಯ್ತು ನೋಡಿ. ಏತಂ ಏತೌ ಏತಾನ್, ಅಲ್ಲಿ ಸಹ ತೌತೆಯಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಏನಿತ್ತು, ತಂ ತೌ ತಾನ್ ಅಂತ ಇತ್ತು, ಅದಕ್ಕೆ ಎ ಎ ಎ ಹಾಕ್ಬಿಟ್ರೆ ಏತಂ ಏತೌ ಏತಾನ್ ಅಂತ ಆಯ್ತು. ಎಲ್ಲದೂ ಅದೇ ರೀತಿಯಲ್ಲೇ ಇದೆ. ಇದು ಸಹ ಶಬ್ದದ ಒಂದು ಮಾದರಿಯಲ್ಲೇ ಇದು ಬರ್ತದೆ. ಎ ಎನ್ನುವಂಥದ್ದನ್ನ ಆಡ್ ಮಾಡಿದ್ರೆ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ. ಇದರ ಒಂದು ಉದಾಹರಣೆಗಳು ಸಹ ಶಬ್ದದಲ್ಲಿ ಯಾವ ರೀತಿ ಉಪಯೋಗಿಸ್ತೇವೆಯೋ ಅದೇ ರೀತಿ, ಆದರೆ ಹತ್ತಿರದಲ್ಲಿರುವವರಿಗೆ ಹೇಳುವಂಥದ್ದು. ಮುಂದೆ ದಕಾರ ಅಂತ ಸ್ತ್ರೀಲಿಂಗ ಏತದ್ ಶಬ್ದ ಇವಳು, ಇದು ಸಹ ಸಾ ಶಬ್ದ ರೂಪದಂತೆಯೇ ಆಗ್ತದೆ. ಇಲ್ಲಿ ಏಷಾ ಏತೆ ಏತಾಹ, ಏತಾಂ ಏತೆ ಏತಾಹ, ಏತಯ ಏತಾಭ್ಯಾಂ ಏತಾಭಿಃ, ಏತಸ್ಯೈ ಏತಾಭ್ಯಾಂ ಏತಾಭ್ಯಃ, ಏತಸ್ಯಾಹ ಏತಾಭ್ಯಾಂ ಏತಾಭ್ಯಃ, ಏತಸ್ಯಾಹ ಏತಯೋಃ ಏತಾಸಾಂ, ಏತಸ್ಯಾಂ ಏತಯೋಃ ಏತಾಸು. ಇಲ್ಲೂ ಸಹ ಸಾತೇತಾಹ ಆ ರೂಪದಕ್ಕೆ ಮೊದಲಿಗೆ ಏಕಾರವನ್ನ ಹಾಕಬೇಕಾಗತ್ತೆ. ಏತಾಂ ಏತೆ ಏತಾಹ, ಅಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ತಾಂ ತೇ ತಾಹ ಅಂತ ಇತ್ತು, ಅದಕ್ಕೆ ಏತಾಂ ಏತೆ ಏತಾಹ ಅಂತ ಆಗಿದೆ. ಎಲ್ಲ ರೂಪಗಳು ಹಾಗೆ ಮೊದಲಿಗೆ ಏಕಾರವನ್ನ ಹಾಕಿದರೆ ಆಯಿತು. ಮುಂದೆ ದಕಾರ ಅಂತ ನಪುಂಸಕಲಿಂಗ ಏತದ್ ಶಬ್ದ, ಇದು ಸಹ ಅದು ಎನ್ನುವಂತಹ ತತ್ ಶಬ್ದ ರೂಪವನ್ನೇ ಪಡೀತದೆ. ಇದು ಮೊದಲಿಗೆ ಏಕಾರವನ್ನ ಹಾಕಲಾಗಿದೆ. ತತ್ ತೇ ತಾನಿ, ತತ್ ತೇ ತಾನಿ ಇದ್ದಿದ್ದು ಇವಾಗ ಇಲ್ಲಿ ಏತತ್ ಏತೆ ಏತಾನಿ, ಏತತ್ ಏತೆ ಏತಾನಿ ಅಂತ ಆಗಿದೆ. ಇಲ್ಲಿ ವ್ಯತ್ಯಾಸ ಏನಂದ್ರೆ ಅಲ್ಲಿ ದೂರದಲ್ಲಿರುವಂತಹ ವಸ್ತುಗಳಿಗೆ ಹೇಳುವಂಥದ್ದು, ಇದು ಹತ್ತಿರದಲ್ಲಿರುವಂತಹ ವಸ್ತುಗಳಿಗೆ ಹೇಳುವಂಥದ್ದು. ಏತೇನ ಏತಾಭ್ಯಾಂ ಏತೈಃ, ಏತಸ್ಮೈ ಏತಾಭ್ಯಾಂ ಏತೇಭ್ಯಃ, ಏತಸ್ಮಾತ್ ಏತಾಭ್ಯಾಂ ಏತೇಭ್ಯಃ, ಏತಸ್ಯ ಏತಯೋಃ ಏತೇಷಾಂ, ಏತಸ್ಮಿನ್ ಏತಯೋಃ ಏತೇಷು. ಇಲ್ಲೂ ಸಹ ಸಂಬೋಧನೆ ಬರೋದಿಲ್ಲ. ಮುಂದೆ ಮಕಾರ ಅಂತ ಪುಲ್ಲಿಂಗ ಕಿಂ ಶಬ್ದ, ಯಾರು ಎನ್ನುವ ಅರ್ಥವನ್ನ ಕೊಡುವಂಥದ್ದು. ಸಂಸ್ಕೃತದಲ್ಲಿ ಈ ಯಾರು ಎನ್ನುವಂತಹ ಶಬ್ದ, ಯಾರು, ಯಾರನ್ನು, ಯಾರಿಂದ ಇವೆಲ್ಲವೂ ಲಿಂಗ ರೂಪದಲ್ಲಿ ಬದಲಾಗ್ತಾ ಹೋಗ್ತದೆ. ಇಲ್ಲಿ ಪುಲ್ಲಿಂಗದ ರೂಪವನ್ನ ಕೊಡಲಾಗಿದೆ. ಕಹ ಕೌ ಕೆ, ಕಂ ಕೌ ಕಾನ್, ಕೇನ ಕಾಭ್ಯಾಂ ಕೈಃ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶು. ಇಲ್ಲಿ ಗಮನಿಸಿದ್ರೆ ಇದು ಸಹ ಸಹ ತೌತೆ ಆ ರೂಪವನ್ನೇ ಪಡ್ಕೊಂಡಿದೆ. ಸ ಬದಲು ಕಕಾರ ಬಂದಿದೆ. ಇಲ್ಲಿ ತೇನ ತಾಭ್ಯಾಂ ತೈಹಿ ಎನ್ನುವಂಥದ್ದು ಕೇನ ಕಾಭ್ಯಾಂ ಕೈಹಿ. ಸಹ ಕಹ, ಸಹ ರಾಮಃ. ಹಾಗೆ ರಾಮಃ ಕೈಹಿ ರಾವಣಂ ಹರತಿ. ರಾಮನು ಯಾವುದರುಗಳಿಂದ ರಾವಣನನ್ನ ಸಂಹರಿಸುತ್ತಾನೆ ಅಂತ ಬಂದಾಗ ಕೈಹಿ ತೃತೀಯ ವಿಭಕ್ತಿ ಬಹುವಚನದಲ್ಲಿದೆ. ಈಗ ನಮ್ಮ ಉತ್ತರವೂ ಸಹ ಬಹುವಚನದಲ್ಲೇ ಇರಬೇಕು, ಪುಲ್ಲಿಂಗದಲ್ಲೇ ಇರಬೇಕು. ರಾಮಃ ಬಾಣೈಹಿ, ಬಾಣಗಳಿಂದ, ಬಾಣ ಶಬ್ದ ಪುಲ್ಲಿಂಗ. ರಾವಣಂ ಹರತಿ,
ಈ ರೀತಿಯಾಗಿ ಶಬರಿ ಕಸ್ಮೈ ಫಲಂ ದದಾತಿ. ಶಬರಿಯು ಯಾರಿಗೆ, ಚತುರ್ಥಿ ವಿಭಕ್ತಿಯಲ್ಲಿದೆ. ಕಸ್ಮೈ ಪ್ರಥಮ ಏಕವಚನದಲ್ಲಿದೆ. ಕಸ್ಮೈ ಫಲಂ ದದಾತಿ. ಶಬರಿ ರಾಮಾಯ ಫಲಂ ದದಾತಿ. ಅಲ್ಲಿ ರಾಮ ಶಬ್ದದ ಚತುರ್ಥಿ ವಿಭಕ್ತಿ ರಾಮಾಯ ಫಲಂ ದದಾತಿ. ಈ ರೀತಿಯಾಗಿ ಶಬ್ದರೂಪಗಳು ಇರ್ತವೆ. ಇಲ್ಲಿ ಕಸ್ಮೈ ಶಬರಿ ಕೊಡ್ತಾ ಇರುವಂಥದ್ದು, ಆದ್ರೆ ಯಾರಿಗೆ ಕೊಡ್ತಾ ಇದ್ದಾಳೆ, ಯಾರಿಗೆ ಎನ್ನುವುದಕ್ಕೆ ಉತ್ತರ ಪುಲ್ಲಿಂಗ ಶಬ್ದ, ರಾಮ ಪುಲ್ಲಿಂಗ ಶಬ್ದ. ಆದ್ದರಿಂದ ಇಲ್ಲಿ ಕಸ್ಮೈ ಎನ್ನುವಂಥದ್ದನ್ನೇ ಉಪಯೋಗಿಸಬೇಕು. ಇದು ಪುಲ್ಲಿಂಗ ರೂಪದ ಕಿಂ ಶಬ್ದ. ಮುಂದೆ ಸ್ತ್ರೀಲಿಂಗ ರೂಪದ ಕಿಂ ಶಬ್ದವನ್ನ ನೋಡೋಣ. ಇದು ಸಹ ಸಾ ತೇ ತಾಹ ಆ ಶಬ್ದ ರೂಪದಂತೆಯೇ ಇದೆ. ಇಲ್ಲಿ ಕಾ ಕೆ ಕಾಹ, ಕಾಂ ಕೆ ಕಾಹ, ಕಯಾ ಕಾಭ್ಯಾಂ ಕಾಭಿಃ, ಕಸ್ಯೈ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಯೋಃ ಕಾಸಾಂ, ಕಸ್ಯಾಂ ಕಯೋಃ ಕಾಸು. ಇಲ್ಲಿ ಸಾ ಕಾ ಅವಳು ಯಾರು, ಸಾ ಸೀತಾ. ರಾಮಃ ಕಯಾ ಸಹ ವನಂ ಗಚ್ಚತಿ, ರಾಮಃ ಸೀತೆಯಾ ಸಹ ವನಂ ಗಚ್ಚತಿ. ಇಲ್ಲಿ ನಮಗೆ ಈ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ, ನಪುಂಸಕಲಿಂಗದಲ್ಲಿ ಈ ಕಿಂ ಶಬ್ದದ ಒಂದು ಶಬ್ದರೂಪ ಗೊತ್ತಿದ್ದರೆ, ಅಲ್ಲಿ ಕಯಾ ರಾಮಃ ಕಯಾ ಸಹ ಅಂತ ಬಂದಾಗ ಅಲ್ಲಿ ನಮಗೆ ಉತ್ತರ ಸ್ತ್ರೀಲಿಂಗ ರೂಪದ ಒಂದು ಉತ್ತರವನ್ನೇ ಹೇಳಬೇಕು ಅಂತ ಗೊತ್ತಾಗ್ತದೆ. ಅದೇ ರಾಮಃ ಕಸ್ಯ ಸಹ ಅಂತ ಬಂದಾಗ ಲಕ್ಷ್ಮಣಸ್ಯ ಸಹ ಅಂತ ಹೇಳಬಹುದು. ಅಲ್ಲಿ ಕಸ್ಯ ಎನ್ನುವಂಥದ್ದು ಪುಲ್ಲಿಂಗ ಶಬ್ದ ರೂಪ ಆಗಿದೆ, ಅಲ್ಲಿ ಲಕ್ಷ್ಮಣ ಎಂಬ ಉತ್ತರವನ್ನ ಕೊಡಬಹುದು. ಕೆಲವೊಮ್ಮೆ ಉತ್ತರ ಯಾವ ರೂಪದಲ್ಲಿ, ಉತ್ತರ ಎನ್ನುವಂತಹ ಆ ಶಬ್ದ ಯಾವ ರೂಪದಲ್ಲಿದೆ, ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದಲ್ಲಿದೆ ಅನ್ನೋದು ಗೊತ್ತಿಲ್ಲದೆ ಹೋದಾಗ ಪುಲ್ಲಿಂಗ ಶಬ್ದ ರೂಪವನ್ನೇ ಪ್ರಾರಂಭದಲ್ಲಿ ಉಪಯೋಗಿಸಬಹುದು ಸಂಭಾಷಣೆಯಲ್ಲಿ. ಆದರೆ ಈ ಶಬ್ದ ರೂಪಗಳು ಸರಿಯಾಗಿ ತಿಳಿದಿದ್ದರೆ ಸರಿಯಾದ ಸಮಯದಲ್ಲಿ ಉಪಯೋಗಿಸಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೂ ಸಹಾಯ ಆಗ್ತದೆ. ಕಸ್ಯಾಹ ಪತಿಃ ರಾಮಃ. ಇಲ್ಲಿ ಕಸ್ಯಾಹ ಎನ್ನುವಂಥದ್ದು 2 ಸಲ ಇದೆ. ಪಂಚಮಿ ವಿಭಕ್ತಿಯಲ್ಲೂ ಕಸ್ಯಾಹ ಇದೆ, ಷಷ್ಠಿ ವಿಭಕ್ತಿಯಲ್ಲೂ ಕಸ್ಯಾಹ ಇದೆ. ಕಸ್ಯಾಹ ಪತಿಃ ರಾಮಃ. ಇದನ್ನು ನಾವು ಸಂದರ್ಭವನ್ನ ನೋಡಬೇಕು. ಪ್ರಶ್ನೆಯಲ್ಲಿ ಏನ್ ಬರ್ತಾ ಇದೆ, ಪತಿಃ ರಾಮಃ, ಅವೆರಡು ಪ್ರಥಮ ವಿಭಕ್ತಿಯಲ್ಲಿದೆ. ರಾಮನು ಪತಿ, ಕಸ್ಯಾಹ ಯಾರಿಂದ ಪತಿ ಅಂತ ಆಗಲ್ಲ ಅಲ್ಲಿ, ಆದ್ರಿಂದ ಷಷ್ಠಿ ವಿಭಕ್ತಿಯನ್ನೇ ಪಡಿತಾರೆ. ಯಾರ ಪತಿ ರಾಮ, ಸೀತಾಯಾಹ ಪತಿ ರಾಮಃ. ಅಲ್ಲಿ ಒಂದು ಶ್ಲೋಕ ಇದೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ. ಅದು ಜನರ ಬಾಯಿಂದ ಬಾಯಿಗೆ ಹೋಗಿ ಏನಾಗಿದೆ ಅಂದ್ರೆ ಸೀತಾಯ ಪತಯೇ ನಮಃ ಅಂತ ಆಗ್ತಾ ಇದೆ ಅದು. ಆದರೆ ನಿಜವಾದ ಶಬ್ದರೂಪ ಸೀತಾಯಾಹ ಪತಯೇ ನಮಃ, ಸೀತೆಯ ಪತಿಯಾದ ರಾಮನಿಗೆ ನಮಸ್ಕಾರಗಳು. ಅಲ್ಲಿ ಪಕಾರ ಎನ್ನುವಂಥದ್ದು ಕರ್ಕಶ ಶಬ್ದವಾಗಿದ್ದರಿಂದ ಮುಂದಿನ ಅಕ್ಷರ ಇಲ್ಲಿ ಸೀತಾಯಾಹ ಪತಯೇ ನಮಃ ಅಂತ ಬರ್ತದೆ ಅಷ್ಟೇ. ಸೀತೆಯ ಪತಯೇ ಆಗ್ಬಾರ್ದು, ಅಲ್ಲಿ ಸೀತಾಯಾಹ ಪತಯೇ ನಮಃ. ಕಸ್ಯಾಹ ಪತಯೇ ನಮಃ, ಸೀತಾಯಾಹ ಪತಯೇ ನಮಃ, ಅದು ಸ್ತ್ರೀಲಿಂಗದಲ್ಲಿದೆ. ಮುಂದೆ ಮಕಾರ ಅಂತ ನಪುಂಸಕಲಿಂಗ ಕಿಂ ಶಬ್ದ, ನಪುಂಸಕಲಿಂಗದಲ್ಲಿರುವಂತಹ ಶಬ್ದಗಳಿಗೆ ಉಪಯೋಗಿಸುವಂಥದ್ದು, ಪ್ರಶ್ನಾರ್ಥಕವಾಗಿ ಉಪಯೋಗಿಸುವಂಥದ್ದು. ಕಿಂ ಕೆ ಕಾನಿ, ಕಿಂ ಕೆ ಕಾನಿ, ಕೇನ ಕಾಭ್ಯಾಂ ಕೈಃ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶು. ಇಲ್ಲೂ ಹಾಗೆ ಮೊದಲ ಪ್ರಥಮ ದ್ವಿತೀಯ ಏಕವಚನದ್ದು ಕಿಂ ಅಂತ ಆಗಿದೆ. ಉಳಿದದ್ದೆಲ್ಲ ತತತೆ ತಾನಿ ಆ ಶಬ್ದ ರೂಪವನ್ನೇ ಪಡೆದುಕೊಂಡಿದೆ.
ಕಕಾರವನ್ನ ಪಡಿತಾ ಇದೆ. ಕಿಂ ಕೇಕಾನಿ, ಕಿಂ ಕೇಕಾನಿ ಮೊದಲೇ ಹೇಳಿದ ಹಾಗೆ ನಪುಂಸಕಲಿಂಗದ ತೃತೀಯ ವಿಭಕ್ತಿಯಿಂದ ಸಪ್ತಮಿ ತನಕದ್ದು ಶಬ್ದಗಳು, ಶಬ್ದ ರೂಪಗಳು ಇವುಗಳಿಗೆ ಪುಲ್ಲಿಂಗದಂತೆಯೇ ಇರ್ತದೆ. ಆದ್ರಿಂದ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ. ಕಿಂ ಕೇಕಾನಿ, ಕಿಂ ಕೇಕಾನಿ, ಕೇನ ಕಾಭ್ಯಾಂ ಕೈಹಿ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶು. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.